ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ. ಗಡ್ಡ ಮೀಸೆ ಸರಿಯಾಗಿ ಬರ್ತಿಲ್ವಾ? ಜ್ಯೋತಿಷ್ಯ ಶಾಸ್ತ್ರ ಇದ್ರ ಬಗ್ಗೆ ಏನ್ ಹೇಳುತ್ತೆ? ಪ್ರತಿಯೊಬ್ಬ ಪುರುಷ ನೋಡಲೇಬೇಕಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀವಿ ನೋಡಿ. ವಿಡಿಯೋಗೆ ಈಗಾಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗೆ ಓಂ ನಮೋ ನಾರಾಯಣ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ವಿಡಿಯೋ ಕೆಳಗೆ ಇರೋ ಜಾಯಿನ್ ಬಟನ್ ಒತ್ತಿ, ಅಂದ್ರೆ ನೀವು ಜಿತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ. ಆಗ ನೀವು ಮೆಂಬರ್ಗಳಿಗೆ ಇರುವ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ಗಂಡು ಮಕ್ಕಳ ಮುಖದಲ್ಲಿ ಗಡ್ಡ ಮೀಸೆ ಇದ್ರೇನೆ ಲಕ್ಷಣ. ಅದನ್ನ ಟ್ರಿಮ್ ಮಾಡಿಕೊಂಡು ಗತ್ತಲ್ಲಿ ಓಡಾಡ್ತಿದ್ರೆ ಅದು ನೋಡೋದಕ್ಕೂ ಚೆನ್ನಾಗಿರುತ್ತೆ. ಆದರೆ ಕೆಲವರಿಗೆ ಗಡ್ಡ ಮೀಸೆ ಹೆಚ್ಚು ಬರೋದೇ ಇಲ್ಲ. ಅದೇ ಅವರಿಗೆ ದೊಡ್ಡ ಚಿಂತೆಯಾಗಿ ಕಾಡ್ತಿರುತ್ತೆ. ವೈದ್ಯರು ಅದಕ್ಕೆ ಹಾರ್ಮೋನ್ ಕಾರಣ ಅಂತ ಹೇಳ್ತಾರೆ. ಆದರೆ ಶಾಸ್ತ್ರಗಳಲ್ಲಿ ಹೀಗೆ ಗಡ್ಡ ಮೀಸೆ ಸರಿಯಾಗಿ ಬರ್ತಿಲ್ಲ ಅಂದ್ರೆ ಭವಿಷ್ಯದಲ್ಲಿ ನೀವು ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಎದುರಿಸಲಿದ್ದೀರಾ ಅನ್ನೋ ಸೂಚನೆ. ಕೇವಲ ಗಡ್ಡ ಮೀಸೆ ಮಾತ್ರ ಅಲ್ಲ, ಪುರುಷರ ದೇಹದ ಭಿನ್ನ ವಿಭಿನ್ನ ಆಕಾರ ಅವರಿಗೆ ಭವಿಷ್ಯದಲ್ಲಿ ಎದುರಾಗಲಿರೋ ಕಷ್ಟಗಳೇನು ಅನ್ನೋದನ್ನು ಹೇಳ್ತಿರುತ್ತೆ. ಇಷ್ಟು ದಿನ ದೇಹದ ಮೇಲಿರುವ ಮಚ್ಚೆ ಹಾಗೂ ಬೇರೆ ಬೇರೆ ಗುರುತುಗಳನ್ನು ನೋಡಿ ಅವರ ಭವಿಷ್ಯ ಹೇಗಿರಲಿದೆ ಅನ್ನೋದನ್ನ ಹೇಳಲಾಗ್ತಿತ್ತು. ಆದರೆ ಶಾಸ್ತ್ರಗಳಲ್ಲಿ ಗಂಡು ಮಕ್ಕಳ ಹಲ್ಲಿನ ಆಕಾರ, ಅವರ ಪಾದದ ರಚನೆ ಹಾಗೂ ಬೆನ್ನು ಹೇಗಿರಲಿದೆ ಅನ್ನೋದನ್ನ ನೋಡಿ ಭವಿಷ್ಯವನ್ನ ಹೇಳಬಹುದು ಎಂದು ಉಲ್ಲೇಖ ಮಾಡಲಾಗಿದೆ. ಹೆಣ್ಣು ಮಕ್ಕಳಾದ್ರೆ ಅವರ ದೇಹದ ರಚನೆ, ಅವರ ದೇಹದ ಮೇಲಿರುವ ಮಚ್ಚೆ ಹಾಗೂ ಏನಾದ್ರೂ ಗುರುತುಗಳಿದ್ರೆ ಅವುಗಳ ಆಧಾರದ ಮೇಲೆ ಅವರ ಸ್ವಭಾವ, ಅವರ ಭವಿಷ್ಯವನ್ನ ತಿಳಿದುಕೊಳ್ಳಬಹುದಿತ್ತು. ಆದ್ರೆ ಈ ವಿಡಿಯೋ ಮೂಲಕ ಗಂಡು ಮಕ್ಕಳ ಭವಿಷ್ಯವನ್ನ ಬೇರೆ ಬೇರೆ ವಿಧಾನಗಳ ಮೂಲಕ ತಿಳಿದುಕೊಳ್ಳಿ. ಈಗ ನಿಮ್ಗೂ ಕೂಡ ಇದರ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗಿದ್ದಲ್ಲಿ ಮೊದಲಿಗೆ ಈ ವಿಡಿಯೋವನ್ನ ಕೊನೆಯ ತನಕ ಸ್ಕಿಪ್ ಮಾಡದೆ ನೋಡಿ. ನಮ್ಮ ಪುರಾಣ ಹಾಗೂ ಶಾಸ್ತ್ರಗಳು ಹೇಳುವ ಪ್ರಕಾರ ನಾವು ಹಿಂದಿನ ಜನ್ಮದಲ್ಲಿ ಬದುಕಿದ್ದ ರೀತಿಗೆ ತಕ್ಕಂತೆ ಹಾಗೂ ನಾವು ಮಾಡುವ ಪಾಪ ಕರ್ಮಗಳಿಗೆ ಅನುಗುಣವಾಗಿ ನಮ್ಮ ದೇಹದ ಮೇಲೆ ಅನೇಕ ಕುರುಹುಗಳನ್ನು ನೋಡಬಹುದು. ಅದರಲ್ಲಿ ಮಚ್ಚೆಗಳು, ಹಸ್ತರೇಖೆಗಳು, ದೇಹದ ಆಕಾರಗಳು ಇದಷ್ಟೇ ಎಲ್ರಿಗೂ ಗೊತ್ತಿರುವುದು. ಆದರೆ ಜ್ಯೋತಿಷಾಸ್ತ್ರಜ್ಞರ ಬಳಿ ಹೋದಾಗ ಕೇಳಿ, ಇವುಗಳ ಹೊರತಾಗಿಯೂ ಬೇರೆ ಬೇರೆ ವಿಧದಲ್ಲಿ ಮನುಷ್ಯನ ಭವಿಷ್ಯವನ್ನ ತಿಳಿದುಕೊಳ್ಳಬಹುದು. ಅದರಲ್ಲಿ ಕೆಲವು ಅದೃಷ್ಟದ ಸೂಚನೆಗಳಾಗಿದ್ರೆ ಇನ್ನು ಕೆಲವು ನಮ್ಮ ಬದುಕಿನ ಒಳಗುಟ್ಟನ್ನ ಎಳೆ ಎಳೆಯಾಗಿ ಹೇಳುವಂತ ಸೂಚನೆಗಳಾಗಿರುತ್ತವೆ. ಸಾಮಾನ್ಯವಾಗಿ ಮಹಿಳೆಯರ ಕಣ್ಣು, ಪಾದ, ಹಸ್ತ, ತುಟಿ ಹಾಗೂ ಮಚ್ಚೆಗಳನ್ನು ನೋಡಿ ಅವರ ಜೀವನ ಹೇಗಿರಲಿದೆ ಅನ್ನೋದನ್ನು ಹೇಳಲಾಗ್ತಿತ್ತು. ಆದರೆ ಇವತ್ತು ಪುರುಷರ ಬಗ್ಗೆ ಕೆಲ ಆಸಕ್ತಿದಾಯಕ ಮಾಹಿತಿ ಇಲ್ಲಿದೆ ನೋಡಿ. ಪುರುಷರ ದೇಹದ ಮೇಲೆಯೂ ಮಚ್ಚೆಗಳನ್ನು ನೋಡಬಹುದು. ಇದು ಅವರ ಆರ್ಥಿಕ ಪರಿಸ್ಥಿತಿ ಹೇಗಿರಲಿದೆ ಅನ್ನೋದರ ಸೂಚನೆಯಾಗಿದೆ. ಹಾಗೆಯೇ ಅವರ ಕೌಟುಂಬಿಕ ಜೀವನ ಹೇಗಿರಲಿದೆ ಅನ್ನೋದನ್ನ ಸೂಚಿಸುತ್ತದೆ. ಉದಾಹರಣೆಗೆ ಪುರುಷರ ಬಲಗೆನ್ನೆಯ ಮೇಲೆ ಮಚ್ಚೆ ಇದ್ರೆ ಅದು ಶುಭದ ಸೂಚನೆಯಾಗಿದೆ. ಈ ಜಾಗದಲ್ಲಿರುವ ಮಚ್ಚೆ ಅವರು ಪ್ರೀತಿ ಮತ್ತು ಪ್ರಣಯದಲ್ಲಿ ಇಷ್ಟಪಡುವವರಾಗಿರುತ್ತಾರೆ ಎನ್ನುವ ಸೂಚನೆಯಾಗಿರುತ್ತದೆ. ಇವರು ಮದುವೆಯಾದ್ರೆ ಅದು ಸುಖಮಯ ಜೀವನ ಆಗಿರುತ್ತದೆ. ಅದೇ ಎಡಗೆನ್ನೆಯ ಮೇಲೆ ಮಚ್ಚೆ ಇದ್ರೆ ಅವರು ಜೀವನದಲ್ಲಿ ಪದೇ ಪದೇ ಮೋಸಕ್ಕೆ ಒಳಗಾಗುವರು ಅಂತ ಸೂಚಿಸುತ್ತದೆ. ಇನ್ನು ಪುರುಷರ ಬಲಗಣ್ಣಿನ ಮೇಲೆ ಮಚ್ಚೆಗಳಿದ್ರೆ ಅವರಿಗೆ ಅವರ ಜೀವನ ಸಂಗಾತಿಯಿಂದ ತುಂಬಾ ಪ್ರೀತಿ ಸಿಗುತ್ತದೆ ಎಂದರ್ಥ. ಆದರೆ ಮಚ್ಚೆ ಎಡಗಣ್ಣಿನ ಮೇಲೆ ಇದ್ದಲ್ಲಿ ಇವರ ದಾಂಪತ್ಯ ಜೀವನದಲ್ಲಿ ಸದಾ ಕೋಲಾಹಲ ಇದ್ದೇ ಇರುತ್ತದಂತೆ. ಹಾಗೆಯೇ ಸಮುದ್ರ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿರುವ ಪ್ರಕಾರ ಪುರುಷರ ಹಣೆಯ ಮೇಲೆ ಮಚ್ಚೆ ಇದ್ದಲ್ಲಿ ಅದನ್ನ ಅಶುಭ ಎಂದು ಪರಿಗಣಿಸಬೇಕೆಂದು ಹೇಳಲಾಗಿದೆ. ಯಾರ ಹಣೆಯ ಮೇಲಾದರೂ ಮಚ್ಚೆ ಇದ್ದಲ್ಲಿ ಅವರು ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಅನುಭವಿಸಬೇಕಾಗುತ್ತದೆ. ಕೌಟುಂಬಿಕ ಜೀವನದಲ್ಲೂ ನೆಮ್ಮದಿಯಿಂದ ಇರುವುದಿಲ್ಲ. ಭವಿಷ್ಯ ಪುರಾಣದಲ್ಲಿ ಮನುಷ್ಯನ ದೇಹದ ಮೇಲಿರುವ ಮಚ್ಚೆಗಳ ಅರ್ಥವನ್ನ ಇನ್ನೂ ಬಗೆ ಬಗೆಯಾಗಿ ಹೇಳಲಾಗಿದೆ. ಅಲ್ಲದೆ ಅವರ ಪಾದಗಳ ಆಕಾರ, ಮುಖದ ಮೇಲಿರುವ ಗಡ್ಡ ಮೀಸೆಗಳ ಹಾಗೂ ಇನ್ನೂ ಬೇರೆ ಬೇರೆ ರೀತಿಯಿಂದ ಅವರ ವ್ಯಕ್ತಿತ್ವದ ಜೊತೆಗೆ ಆರೋಗ್ಯವನ್ನ ತಿಳಿದುಕೊಳ್ಳಬಹುದೆಂದು ಹೇಳಲಾಗಿದೆ. ಉದಾಹರಣೆಗೆ ಪುರುಷರ ಪಾದದ ಬೆರಳು ಹೆಬ್ಬೆಟ್ಟಿನ ಬೆರಳಿಗಿಂತ ಪಕ್ಕದ ಬೆರಳು ಉದ್ದವಾಗಿದ್ದಲ್ಲಿ ಅಂಥವರಿಗೆ ಸ್ತ್ರೀ ಸುಖ ಪ್ರಾಪ್ತಿಯಾಗಿರಲಿದೆ. ಇನ್ನು ಕೆಲ ಪುರುಷರ ಪಾದ ಮೃದುವಾಗಿ ಬೆಳ್ಳಗಿದ್ರೆ ಅವರಿಗೆ ರಾಜಯೋಗ ಪ್ರಾಪ್ತಿಯಾಗಿರಲಿದೆ. ಇವರು ಜೀವನದಲ್ಲಿ ಕಷ್ಟಪಡುವ ಅವಶ್ಯಕತೆಯೇ ಇಲ್ಲ. ಇನ್ನೊಂದು ವಿಚಾರ, ಇವರ ಪಾದದ ಕಿರುಬೆರಳು
ಹೆಬ್ಬೆರಳಿಗಿಂತ ಉದ್ದವಾಗಿದ್ದಲ್ಲಿ ಇಂಥವರು ಬದುಕಿನುದ್ದಕ್ಕೂ ಶ್ರೀಮಂತರಾಗೇ ಇರುತ್ತಾರೆ. ಕೇಳಿಸ್ಕೊಂಡ್ರ? ಇನ್ನೂ ಕೆಲ ಪುರುಷರ ತೊಡೆಯ ಮೇಲೆ ಕೂದಲೇ ಇರುವುದಿಲ್ಲ. ಇದರ ಅರ್ಥ ಇವರ ಜೀವನವೇ ದೌರ್ಭಾಗ್ಯದಿಂದ ಕೂಡಿರುತ್ತದೆ. ಇನ್ನು ಅದೇ ತೊಡೆ ದಷ್ಟಪುಷ್ಟವಾಗಿ ತುಂಬಿಕೊಂಡಿದ್ರೆ ಯಶಸ್ಸು ಸದಾ ಅವರನ್ನ ಹುಡುಕಿಕೊಂಡು ಬರುತ್ತದೆ. ಅಷ್ಟೈಶ್ವರ್ಯವು ಅವರದ್ದಾಗಿರುತ್ತದೆ. ಇನ್ನು ಮಜವಾದ ವಿಷಯ ಏನ್ ಗೊತ್ತಾ? ಇದನ್ನ ಪ್ರತಿಯೊಬ್ಬ ಗಂಡು ಮಕ್ಕಳು ಕೇಳಿಸ್ಕೊಳ್ಳೇಬೇಕು. ಈಗ ನೀವು ಹೊಟ್ಟೆ ಮುಂದೆ ಬಂದಿದೆ ಅಂತ ಚಿಂತೆ ಪಡುವ ಅಗತ್ಯ ಇಲ್ಲ. ಹಾಗೆ ಬಂದಿದ್ದೇ ಆದಲ್ಲಿ ಅದು ನೀವು ಕೋಟ್ಯಾಧೀಶರಾಗುವ ಸಮಯ ಹತ್ತಿರ ಬಂದಿರುವ ಸೂಚನೆ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಹಾಗೆಯೇ ಯಾರದಾದ್ರೂ ಹೊಟ್ಟೆ ಉದ್ದವಾಗಿ ಒಳಭಾಗದಲ್ಲೇ ಇದ್ದಲ್ಲಿ ಅಂಥವರಿಗೆ ಬಡತನ ಕಟ್ಟೆಟ್ಟ ಬುತ್ತಿ. ಇವರು ಅಂದುಕೊಂಡಿದ್ದೇ ಒಂದು, ಆಗುವುದೇ ಇನ್ನೊಂದು. ಈಗ ನೀವು ಜಿಮ್ ಡಯಟ್ ಮಾಡಿ ಹೊಟ್ಟೆ ಕರಗಿಸಿಕೊಳ್ಬೇಕು ಬೇಡುವ ಅಂತ ಕೊಂಚ ವಿಚಾರ ಮಾಡಿ. ಕೆಲವರ ಬೆನ್ನಿನ ಆಕಾರ ವಿಚಿತ್ರ ಆಗಿರುತ್ತದೆ. ಅದು ಉದ್ದವಾಗಿದ್ದಲ್ಲಿ ಅಂಥವರು ಹೆಗಲ ಮೇಲೆ ದೊಡ್ಡ ದೊಡ್ಡ ಜವಾಬ್ದಾರಿಗಳಿವೆ ಎಂದು ಅರ್ಥ. ಕೆಲವರ ಬೆನ್ನು ಕೊಂಚ ಗೂನು ಬೆನ್ನಿನ ರೀತಿ ಇದ್ರೆ ಅವರು ಭಾಗ್ಯಶಾಲಿಗಳಾಗಿರುತ್ತಾರೆ. ಇಂಥವರು ವ್ಯಾಪಾರ ಮಾಡುತ್ತಿದ್ದಲ್ಲಿ ಅವರ ವ್ಯಾಪಾರ ಲಾಭದಾಯಕವಾಗಿರುತ್ತದೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಲ್ಲುಗಳ ಮೂಲಕವೂ ವ್ಯಕ್ತಿಯ ಭವಿಷ್ಯ ಹಾಗೂ ಸ್ವಭಾವವನ್ನ ತಿಳಿದುಕೊಳ್ಳಬಹುದಂತೆ. ಪುರುಷರ ಹಲ್ಲುಗಳ ನಡುವೆ ಅಂತರವಿದ್ದಲ್ಲಿ ಅಂಥವರು ಮಾನಸಿಕವಾಗಿ ಸದೃಢರಾಗಿರುತ್ತಾರೆ. ಇಂಥವರನ್ನ ಕಣ್ಮುಚ್ಚಿ ನೀವು ನಂಬಬಹುದು. ಇಂಥವರು ಬೇರೆಯವರ ಒಳ್ಳೆಯದನ್ನೇ ಬಯಸ್ತಾರೆ. ಇನ್ನು ಈ ವಿಡಿಯೋದಲ್ಲಿ ಹೇಳಬೇಕಾಗಿರುವ ಮುಖ್ಯವಾದ ವಿಚಾರ, ಪುರುಷರ ಮುಖದಲ್ಲಿ ಗಡ್ಡ ಹಾಗೂ ಮೀಸೆ ಸರಿಯಾಗಿ ಬಾರದೇ ಇದ್ದಲ್ಲಿ ಅವರ ಜೀವನ ಕಷ್ಟಗಳಿಂದಲೇ ಕೂಡಿರುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಇವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಅಲ್ಲಿ ಇವರಿಗೆ ವಿಫಲತೆಯೇ ಎದುರಾಗುತ್ತಂತೆ. ಎಷ್ಟೇ ಕಷ್ಟಪಟ್ಟರೂ ಒಂದೇ ₹1 ಗಳಿಸುವುದಕ್ಕೂ ಇವರು ಪರದಾಡ್ತಿದ್ದಾರೆ. ಇನ್ನು ಕೌಟುಂಬಿಕ ಜೀವನವು ಅಷ್ಟು ಸುಖಕರ ಆಗಿರುವುದಿಲ್ಲ ಅಂತ ಹೇಳಲಾಗಿದೆ. ವೀಕ್ಷಕರೇ, ಗಡ್ಡ ಮೀಸೆ ಸರಿಯಾಗಿ ಬರ್ತಿಲ್ವಾ? ಜ್ಯೋತಿಷ್ಯ ಶಾಸ್ತ್ರ ಇದರ ಬಗ್ಗೆ ಏನ್ ಹೇಳುತ್ತೆ? ಪ್ರತಿಯೊಬ್ಬ ಪುರುಷ ನೋಡಲೇಬೇಕಾದ ಮಾಹಿತಿ ತಿಳಿಸಿದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಇಷ್ಟ ಆದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕೆಳಗೆ ಇರೋ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಕೆಳಗಡೆ ಇರೋ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಮೇಲಿರಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.